ಕರ್ನಾಟಕ ಕರಾವಳಿಯಲ್ಲಿ ಕೇಸರಿಯ ಅಲೆ ಕಂಟಿನ್ಯೂ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಹಿಂದುತ್ವದ ಅಲೆ ಇದ್ದೇ ಇತ್ತು, ಇದೇ ಮುಂದುವರಿತಾ ಇದೆ. ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಗೆದ್ದು ಬೀಗಿದ್ದಾರೆ. ಒಬ್ಬ ಯೋಧ ಗೆದ್ದು ಬೀಗಿದ್ದಾರೆ. ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಕ್ಷೇತ್ರ ಅದು. ನಳಿನ್ ಬದಲು ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಗೆ ಮಣೆ ಹಾಕಲಾಗಿತ್ತು. ಕಾಂಗ್ರೆಸ್ನ ಪದ್ಮರಾಜ್ ವಿರುದ್ಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆದ್ದು ಬೀಗಿದ್ದಾರೆ. ಜನಾರ್ದನ್ ಪೂಜಾರಿ ಶಿಷ್ಯ ಅನಿಸಿಕೊಂಡಿದ್ರು ಪದ್ಮರಾಜ್ ಅವರು. ಜನಾರ್ದನ್ ಪೂಜಾರಿ ಅವರ ಶಿಷ್ಯ ಅಂತ ಕರೆಸಿಕೊಳ್ತಾ ಇದ್ರು ಪದ್ಮರಾಜ್. ಸುಮಾರು 1,49,000 ಮತಗಳ ಅಂತರದಿಂದ ಭರ್ಜರಿಯಾಗಿ ಜಯವನ್ನ ಗಳಿಸಿದ್ದಾರೆ. ಬಿಜೆಪಿಗೆ ಚೌಟಾಗೆ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಚೌಟಾಗೆ 7,64,000 ಮತಗಳು ಸಿಕ್ಕಿರೋದು. ಕಾಂಗ್ರೆಸ್ನ ಪದ್ಮರಾಜ್ ಅವರಿಗೆ 6,14,000 ಮತಗಳು ಸಿಕ್ಕಿದ್ದಾವೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಅದು ಬಿಜೆಪಿಯ ಭದ್ರಕೋಟೆ. ಯಾವತ್ತೂ ಕೂಡ ಹಿಂದುತ್ವದ ಅಲೆ ಇದೆ ಅಲ್ಲಿ. ಹಿಂದುತ್ವದ ಆಧಾರದ ಮೇಲೆ ಏನು ಬೇಕಾದರೂ ಮಾಡ್ತಾರೆ ಬಿಜೆಪಿ ಅವರು. ಯಾರನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತಾರೆ ಬಿಜೆಪಿಯಿಂದ ಅಲ್ಲಿನ ಜನ, ಅಲ್ಲಿನ ಮತದಾರ ಪ್ರಭುಗಳು. ಅದರಂತೆ ಈ ಬಾರಿ ಹೊಸ ಮುಖ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡಲಾಗುತ್ತೆ. ಯಾರನ್ನ ಬಿಟ್ಟು? ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರನ್ನ ಬಿಟ್ಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತವಾಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದು ಕೂಡ ಎಂಥ ಒಬ್ಬ ನಾಯಕನನ್ನ ಕೈಬಿಟ್ಟು, ಹಾಲಿ ಸಂಸದರನ್ನ ಕೈಬಿಟ್ಟು, ಅದು ನಳಿನ್ ಕುಮಾರ್ ಕಟೀಲ್ ಅವರನ್ನ ಕೈಬಿಟ್ಟು ಚೌಟಾ ಅವರಿಗೆ ಟಿಕೆಟ್ ನೀಡ್ತಾರೆ ಬಿಜೆಪಿಯವರು. ಆ ಸಂದರ್ಭದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಅಸಮಾಧಾನ ವ್ಯಕ್ತವಾಗುತ್ತೆ. ಆದರೂ ಕೂಡ ಅಲ್ಲಿ ಗೆದ್ದುಕೊಂಡು ಬರ್ತಾರೆ ಬ್ರಿಜೇಶ್ ಚೌಟಾ. ಒಂದು, ಅವರು ಯೋಧ, ನಮ್ಮ ಏನು ಕಾವಲುಗಾರರಾಗಿದ್ರು, ನಮ್ಮನ್ನ ಕಾಪಾಡಿದಂಥವರು, ಅಂಥವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಅಲ್ಲಿನ ಜನ ಡಿಸೈಡ್ ಮಾಡ್ತಾರೆ. ಆರ್ಮಿಯಲ್ಲಿದ್ದಂಥ ವ್ಯಕ್ತಿ ಬಿಜೆಪಿಯ ಸ್ಪರ್ಧಿ ಆಗ್ತಾರೆ. ಬಿಜೆಪಿಯಿಂದ ಆಕಾಂಕ್ಷಿಯಾಗಿದ್ರು, ಅವ್ರಿಗೆ ಟಿಕೆಟ್ ಸಿಗುತ್ತೆ, ಅಂಥವ್ರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿನ ಜನ ಡಿಸೈಡ್ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಒಂದು ಅಸಮಾಧಾನ ಏನಪ್ಪಾ ಅಂತ ಅಂದ್ರೆ, ಹಾಲಿ ಸಂಸದರನ್ನ ಕೆಳಗಿಳಿಸಿ ಅವರಿಗೆ ಟಿಕೆಟ್ ಕೊಟ್ರಲ್ಲ ಚೌಟಾ ಅವರಿಗೆ, ಅದು ಕೆಲವೊಂದಿಷ್ಟು ಕಾರ್ಯಕರ್ತರಿಗೆ ಅಸಮಾಧಾನ ಇತ್ತು. ಆದರೂ ಕೂಡ ಇವತ್ತು ಮತ್ತೊಮ್ಮೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಕಮಲ ಅರಳಿದೆ. ಆದರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಬಹಳಷ್ಟು ವರ್ಕೌಟ್ ಮಾಡಿತ್ತು. ಅಲ್ಲಿ ಹೊಸ ಮುಖ ಇದೆ, ಹೇಗಾದ್ರೂ ಮಾಡಿ ಇದೇ ಚಾನ್ಸು ಬಳಸ್ಕೊಂಡು ಬಿಡೋಣ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ಅಂತ ಹೇಳಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ರು ಕಾಂಗ್ರೆಸ್ನ ನಾಯಕರು. ಆದರೆ ಜನಾರ್ದನ ಪೂಜಾರಿ ಅವರ ಶಿಷ್ಯ ಪದ್ಮರಾಜ್ ಅವರಿಗೆ ಸೋಲಾಗಿದೆ. ಸುಮಾರು 1,49,000 ಮತಗಳ ಅಂತರದಿಂದ ಸೋಲ್ ಆಗಿರುವುದು ಪದ್ಮರಾಜ್ ಅವರಿಗೆ. ಬಿಜೆಪಿಯ ಚೌಟಾ ಎಷ್ಟು ತೆಗೆದುಕೊಂಡಿದ್ದಾರೆ ಮತಗಳನ್ನ? 7,64,000 ಮತಗಳನ್ನ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಪದ್ಮರಾಜ್ಗೆ 6,14,000 ಮತಗಳನ್ನ ಸಿಕ್ಕಿವೆ ಅಂತಾನೆ ಹೇಳ್ಬಹುದು. ಅಂದ್ರೆ ಫೈನಲಿ ದಕ್ಷಿಣ ಕನ್ನಡ ಈ ಬಾರಿಯೂ ಕೂಡ ಬಿಜೆಪಿಯ ತೆಕ್ಕೆಗೆ ಬಿದ್ದಿದೆ. ಯೋಧ ಗೆದ್ದು ಬೀಗಿದ್ದಾರೆ.